ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಧಾನ ಪರಿಷತ್ ಹಾಗೂ ಬೈ ಎಲೆಕ್ಷನ್ ವಿಚಾರ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ನಡೆಸಿದ್ದೀನಿ, ನಾನು ಜೆಡಿಎಸ್ ಬೆಂಬಲವನ್ನು ಕೋರಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಬಿವೈಬಿ. ಬಿಜೆಪಿ ಜೆಡಿಎಸ್ ಸಮನ್ವಯ ಕಮಿಟಿ ರಚನೆಗೆ ಮನವಿಯನ್ನು ಮಾಡಿದ್ದೇನೆ, ನಮ್ಮ ಪಕ್ಷದಿಂದ 3 ಜನ ಇರಬೇಕು ಅನ್ನೋದು ನಮ್ಮ ಬಯಕೆ, ರಾಜ್ಯದ ಹಿತದೃಷ್ಟಿಯಿಂದ ಈ ನಿರ್ಧಾರವನ್ನು ಮಾಡಿದ್ದೇವೆ. ಇವತ್ತು ಕುಮಾರಸ್ವಾಮಿ ಅವರ ಜೊತೆ ಚರ್ಚೆಯನ್ನು ನಡೆಸಿದ್ದೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಈ ಹಿಂದಿನ ತಪ್ಪುಗಳನ್ನು ತಿದ್ದುಕೊಂಡು ಮುಂದೆ ಸಾಗೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದೇವೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು ನೋಡಿ. ಸದ್ಯಕ್ಕೆ ವಿಧಾನ ಪರಿಷತ್ ಹಾಗೂ ಈ ಬೈ ಎಲೆಕ್ಷನ್ ವಿಚಾರಗಳಿದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆಯನ್ನು ನಡೆಸಿದ್ದೀನಿ, ನಾನು JDS ಬೆಂಬಲವನ್ನು ಕೋರಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಬಿವೈಬಿ. ಅದರಲ್ಲೂ ಬಿಜೆಪಿ JDS ಸಮನ್ವಯ ಕಮಿಟಿ ರಚನೆಗೆ ಮನವಿಯನ್ನು ಮಾಡಿದ್ದೀನಿ. ಈ ಮೈತ್ರಿ ಸರ್ಕಾರಗಳು ಅಥವಾ ಈ ಹೊಂದಾಣಿಕೆ ಅನ್ನೋದಿರುತ್ತಲ್ಲ, ಅದು ಬಹಳ ಮ್ಯಾಟ್ರ್ ಆಗುತ್ತೆ. ನಮ್ಮ ಪಕ್ಷದಿಂದ 3 ಜನ ಇರಬೇಕು ಅನ್ನೋದು ನಮ್ಮ ಬಯಕೆ ಅಂತ ಹೇಳ್ತಾ ಇದ್ದಾರೆ. ಯಾವ ಹಿತದೃಷ್ಟಿಯಿಂದ? ರಾಜ್ಯದ ಹಿತದೃಷ್ಟಿಯಿಂದ ನಾವು ಈ ನಿರ್ಧಾರ ಮಾಡಿದ್ದೇವೆ. ಹಿಂದಿನ ತಪ್ಪುಗಳು, ಈ ಸಮನ್ವಯತೆಯಲ್ಲೆಲ್ಲ ಏನು ಕೊರತೆಗಳು ಬಂತು, ಹಿಂದಿನ ತಪ್ಪುಗಳನ್ನು ತಿದ್ಕೊಳ್ಳೋದಕ್ಕೆ ಜೊತೆಗೆ ಮುಂದೆ ಸಾಗೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಹಿತಿ ಕೊಟ್ಟಿದ್ದಾರೆ. ಬಿಜೆಪಿ ಮತ್ತು JDS ಒಂದು ಕೋಆರ್ಡಿನೇಷನ್ ಕಮಿಟಿ ಅದನ್ನ ಘೋಷಣೆ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನಾನು ಅಂದರೆ ರಾಜ್ಯದ ಅಧ್ಯಕ್ಷರು ಮಾನ್ಯ ಆರ್ ಅಶೋಕ್ ಅವರು ಮತ್ತು ಪ್ರಹ್ಲಾದ್ ಜೋಶಿಜಿ ಅವರು ನಾವಿರ್ತೇವೆ. ಮತ್ತು JDS ಕಡೆಯಿಂದ ತಾವು ಕೂಡ ಇರಬೇಕು ಮತ್ತು ಇನ್ನೊಬ್ಬರ ಹೆಸರನ್ನ ಸೂಚಿಸಬೇಕು ಅನ್ನೋ ಮನವಿಯನ್ನು ಕೂಡ ನಾನು ಮಾಡಿದ್ದೇನೆ. ಅವರು ಕೂಡ ಅದಕ್ಕೆಲ್ಲದಕ್ಕೂ ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲ, ನಾವು ಒಟ್ಟಿಗೆ ಬಿಜೆಪಿ ಮತ್ತು JDS ಏನೇ ಸಮಸ್ಯೆಗಳು ಬಂದರೂ ಕೂಡ ಇಲ್ಲಿ ಕೂತು ಚರ್ಚೆ ಮಾಡಿ ಇನ್ನೂ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಬೇಕು. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯುವಂಥ ಕೆಲಸ ಮಾಡೋಣ ಅನ್ನೋ ಮಾತನ್ನು ಕೂಡ ಅವರು ತಿಳಿಸಿದ್ದಾರೆ. ಇಲ್ಲ, ಕುಮಾರಸ್ವಾಮಿ ಅವರು ಅಪೇಕ್ಷೆ ವ್ಯಕ್ತಪಡಿಸಿದ್ದು ಕೂಡ 3 ಜನ ಎಷ್ಟು ಕಡಿಮೆ ಇರ್ತೋ ಅಷ್ಟು ಒಳ್ಳೆಯದು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನಿನ್ನೆ ದಿನ ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರುವಂತಹ ರಾಧಾ ಮೋಹನ್ ದಾಸ್ ಜೊತೆಲೂ ಕೂಡ ಚರ್ಚೆ ಮಾಡಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ಜೊತೆ ಪರವಾಗಿ ಈ ಥರ 3 ಜನ ಇರಬೇಕು ಅಂತೇಳಿ ಅಭಿಪ್ರಾಯನ ನಾನು ಕೊಟ್ಟಿದ್ದೇನೆ. ಅಭಿವೃದ್ಧಿ ವಿಚಾರ ದೃಷ್ಟಿಯಿಂದ ಇಟ್ಕೊಂಡು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿಲೇಬೇಕು. ಮತ್ತು ನಮ್ಮ ರಾಷ್ಟ್ರೀಯ ನಾಯಕರ, ರಾಷ್ಟ್ರೀಯ ಅಧ್ಯಕ್ಷರ ಅಪೇಕ್ಷೆ ಕೂಡ ಇರುವಂಥದ್ದು, ನಾವು ಒಟ್ಟಾಗಿ ಒಂದಾಗಿ ಹೋಗಬೇಕು ಅನ್ನೋ ವಿಚಾರವನ್ನು ಅವರು ಕೂಡ ತಿಳಿಸಿದ್ದಾರೆ. ಇವೆಲ್ಲ ಹಿನ್ನೆಲೆಯಲ್ಲಿ